ನಾವೇ ಪ್ರಾಬ್ಲಮ್ ಆಗಿದೀವಿ ಅವ್ರ ಲೈಫಲ್ಲಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಯಾವತ್ತು ಕಿರಿಕಿರಿ, ಯಾವತ್ತು ಪ್ರಾಬ್ಲಮ್, ಯಾವತ್ತು ನೀವು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟೇ ಪ್ರಾಂಪ್ಟ್ ಆಗಿ ನೋಡಿ, ಎಷ್ಟೇ ಪರ್ಫೆಕ್ಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸಿ, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಹುಚ್ಚರು. ನೀವು ಬದುಕು ತೋರಿಸಿ ಮನ್ಸನ್ನ ಹಾಳು ಮಾಡುವಂಥದ್ದೇ ಈ ಮಾತು. ಎಷ್ಟೋ ಸಲ ಮನ್ಸನ್ನ ಹಾಳು ಮಾಡುವಂಥ ಮಾತುಗಳಿಂದ ಎಷ್ಟೋ ಜನ ಬದಲಾಗಿ ಬಿಡ್ತಾರೆ. ಏನೇನೋ ಮಾತಾಡ್ತಿದ್ದೀನಿ ಅನ್ಕೊಂಬಿಡಿ. ಇಲ್ಲಿ ಯಾರೋ ನಿಮ್ಮ ಲೈಫಲ್ಲೂ ಕೂಡ ನಿಮ್ಮ ಮನಸ್ಸನ್ನು ಹಾಳು ಮಾಡಿಬಿಟ್ಟಿರ್ತಾರೆ ಏನೇನೋ ಮಾತಾಡಿ. ಅದು ನಿಮ್ಮ ಲೈಫಲ್ಲಿ ನಡೆದಿದ್ರೆ, ನಿಮ್ಮ ಸರೌಂಡಿಂಗಲ್ಲಿ ಫ್ರೆಂಡ್ ಸರ್ಕಲ್ಲು, ಅಣ್ಣ ತಮ್ಮಂದಿರು, ನಿಮ್ಮ ಲವ್ವರು ಯಾರೋ ಮಾತಾಡಿರ್ತಾರೆ ಇದೇ ಥರ. ಸೊ ಏನು ಅಂತ ನೋಡೋಣ, ಮನ್ಸು ಹಾಳು ಮಾಡುವಂಥ ಮಾತುಗಳು ಯಾವುದು ಅಂತ. ಅದಕ್ಕಿಂತ ಮುಂಚೆ ಫಸ್ಟ್ ಟೈಮ್ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಕಾಂಟ್ಯಾಕ್ಟ್ ನಂಬರ್ ಬೇಕಾ, ಕೌನ್ಸಿಲಿಂಗ್ ಬೇಕಾದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿಡಿಯೋ ಕೊನೆ ತನಕ ನೋಡಿ, ಒಂದು ಕ್ಲಾರಿಟಿ ಸಿಗುತ್ತೆ. ಒಂದು ಪಾಯಿಂಟ್ ನೋಡ್ಕೊಂಡ್ಬಿಟ್ಟು ಏನೋ ಡಿಸೈಡ್ ಮಾಡಬೇಡಿ. ನಿನ್ನಿಂದ ಏನೂ ಆಗಲ್ಲ ಅಂತ ಮಾತಾಡಿರೋ ಎಷ್ಟೋ ಜನ ಇರ್ತಾರೆ. ವಿಶ್ವಾನು ಫ್ರೆಂಡ್ ಸರ್ಕಲಲ್ಲಿ ಆಗಿರ್ಬೋದು, ಅಥವಾ ನಮ್ಮ ಕಪಲ್ಸ್ ಒಳಗಡೆನೆ ಕೆಲವ್ರು ಮಾತಾಡಿರ್ತಾರೆ. ಇನ್ನು ಕೆಲವರು ಫ್ರೆಂಡ್ ಸರ್ಕಲ್ ಹಸ್ಬೆಂಡ್ ಆ್ಯಂಡ್ ವೈಫ್, ಸಿಸ್ಟರ್ಸ್, ಬ್ರದರ್ಸ್ ಎಲ್ಲ ಮಾತಾಡಿರ್ತಾರೆ. ಸೊ ಮನ್ಸಿನಿಂದ ಹಾಳಾಗ್ಬಿಡುತ್ತೆ ನಮ್ದು. ಹಿಂಗೆ ಅಂದ್ಬಿಟ್ಟಿರಲ್ಲ ನಮಗೆ ಅಂತ. ಕರೆಕ್ಟ್. ಈ ಮಾತನ್ನ ನೀವು ಎಷ್ಟು ಸೀರಿಯಸ್ ಆಗಿ ತಗೋತೀರಲ್ಲ ಅಷ್ಟು ನಿಮ್ಮ ಲೈಫ್ಗೆ ತುಂಬಾ ಒಳ್ಳೇದು ಸ್ನೇಹಿತರೆ. ಎಷ್ಟೋ ಜನ ನಿಮ್ಗೆ ಗೊತ್ತಿರ್ತಾರೆ ನಿಮ್ಮಿಂದ ಏನೂ ಆಗಲ್ಲ ಲೈಫಲ್ಲಿ ಅಂತ. ಇದು ಮನಸ್ಸು ಹಾಳಾಗೋದಲ್ವೇ ಆಕ್ಚುಲಿ? ನನ್ನ ಪ್ರಕಾರ ಐ ಥಿಂಕ್ ಮನಸ್ಸು ಹಾಳಾಗುತ್ತೆ. ಬಟ್ ಅದು ಹಾಳಾಗಿದ್ದನ್ನ ನಾವು ಸ್ಟ್ರಾಂಗ್ ಆಗಿ ಅದನ್ನ ಪ್ರೂವ್ ಮಾಡಿ ನಿಲ್ಬೇಕು ಅನ್ನೋದು ಮೈಂಡಲ್ಲಿ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಆಗದೆ ಇರೋದು ಏನೂ ಇಲ್ಲ. ಇವತ್ತು ಏನದು ರಾಕೆಟ್ ಕಂಡಿಡ್ದಿದ್ದು, ಟ್ರೈನ್ ಕಂಡಿಡ್ದಿದ್ದು, ಫ್ಲೈಟ್ ಕಂಡಿಡ್ದಿದ್ದು, ಈ ಟೆಕ್ನಾಲಜಿ ಕಂಡಿಡ್ದು ಎಲ್ಲಾನು ಕೂಡ ಮನುಷ್ಯನೇ ಅಂದಮೇಲೆ ಎಲ್ಲಾನು ಪಾಸಿಬಿಲಿಟಿ ಇದೆ. ಯಾರು ಆಗಲ್ಲ ಅಂತ ಹೇಳಿದಾರಲ್ಲ, ನಿಮ್ಮನ್ನ ಅರ್ಥ ಮಾಡಿಸ್ಲಿಕ್ಕೆ ಬಂದಿರೋದು ಅದನ್ನ ಅರ್ಥ ಮಾಡ್ಕೊಳ್ಳಿ. ನಿಮ್ಮ ಪೊಟೆನ್ಷಿಯಲ್ನ ಅರ್ಥ ಮಾಡಿಸ್ತಾ ಇದ್ದಾರೆ. ಸೆಕೆಂಡ್ ಪಾಯಿಂಟ್, ನಿನ್ ಜೊತೆ ಇದ್ರೆ ನಾನು ಖುಷಿಯಾಗಿ ಇರೋಕ್ ಸಾಧ್ಯ ಇಲ್ಲ. ನಿಮ್ಮ ರಿಲೇಶನ್ಶಿಪ್ ಅಲ್ಲಿ ಆಗಿರತ್ತೆ, ನೀವು ಅವ್ರ ಮುಂದೆ ಬದುಕಿ ತೋರಿಸಿ. ಇದು ಕೂಡ ಮನಸ್ಸನ್ನ ಕಂಪ್ಲೀಟ್ ಆಗಿ ತುಂಬಾ ಸ್ಟ್ರಾಂಗ್ ಮಾಡುವಂತ ಒಂದು ಮಾತು. ಯಾರು ನಾವು ನಮ್ಮ ಜೊತೆಗಿದ್ರೆ ಖುಷಿ ಇರಲ್ಲ ಅಂತ ಅವ್ರು ಹೇಳ್ತಾರೆ, ನಾವು ಬದುಕು ತೋರಿಸ್ಬೇಕು. ಎಷ್ಟು ನಾವು ಖುಷಿಯಾಗಿರ್ತೀವಿ, ಎಷ್ಟು ಚೆನ್ನಾಗಿದ್ದೀವಿ, ಆ ಪೊಟೆನ್ಷಿಯಲ್ನ ತೆಗೆದು ನಾವು ತೋರಿಸ್ಬೇಕು, ಬದುಕಿ ತೋರಿಸ್ಬೇಕು. ಇದನ್ನ ಸಿಲ್ಲಿಯಾಗಿ ತಗೊಳ್ಬೇಡಿ. ನೀವು ಸಿಲ್ಲಿಯಾಗಿ ತಗೊಂಡಾಗ ನೀವು ಸಿಲ್ಲಿಯಾಗಿ ಉಳಿದು ಬಿಡ್ತೀರಿ ಲೈಫಲ್ಲಿ. ನಿಮ್ಮ ಲೈಫಲ್ಲಿ ನೋಡಿದ್ಯಲ್ವಾ ಈ ಥರದ ಮಾತುಗಳು? ಯಾರೋ ಈ ಸೊಸೈಟಿಯಲ್ಲಿ ಯಾರೋ ಒಬ್ರು ಹೇಳಿರ್ತಾರೆ ನಿಮ್ಗೆ ಮಾತು. ಎಸ್, ನಿಜ, ಕರೆಕ್ಟು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಪಾಯಿಂಟ್ ಹೋಗೋದಾದ್ರೆ, ನೀನು ಬದಲಾಗಬೇಕು. ಆಕ್ಚುಲಿ ಕರೆಕ್ಟ್ ಇರ್ತೀವಿ, ನಾವು ಬದಲಾಗೂ ಇರ್ತೀವಿ. ಸ್ಟಿಲ್ ಇರ್ತಾರೆ ನೀನು ಬದಲಾಗಬೇಕು ಅಂತ. ಏನಕ್ಕೆ? ಚುಚ್ಚಿ ಮಾತಾಡೋದಕ್ಕೆ ಮಾತಾಡ್ತಾರೆ. ನೀನು ಬದಲಾಗಬೇಕು, ನನ್ನ ಕ್ಯಾರೆಕ್ಟರ್ ಬದಲಾಗಬೇಕು, ಹಂಗೆ ಬದಲಾಗಬೇಕು, ಹಿಂಗೆ ಬದಲಾಗಬೇಕು. ಆಕ್ಚುಲಿ ಫುಲ್ಲಿ ಅಪ್ಡೇಟ್ ಆಗಿ ನಾವಿರ್ತೀವಿ, ಬಟ್ ಸ್ಟಿಲ್ ಅವ್ರು ನಮ್ಮನ್ನು ಮಾತಾಡ್ತಾರೆ ನೀನು ಬದಲಾಗಲೇಬೇಕು ಅಂತ. ಯಾವ ಜನ ಬದಲಾಗಬೇಕು ಅಂತ ಹೇಳಿದಾರೋ ಅವ್ರ ಮುಂದೆ ನಾವು ಬದುಕಿ ತೋರಿಸ್ಬೇಕು. ಬದಲಾಗಿ ಇನ್ನೂ ಬೆಟರ್ ಬದಲಾಗಿ ತೋರಿಸ್ಬೇಕು. ಓಕೆ, ಬೇರೆ ವರ್ಷನಲ್ಲಿ ಬದಲಾಗಿ ತೋರಿಸ್ಬೇಕು ನನ್ನ ಪ್ರಕಾರ ಹೇಳೋದಾದ್ರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನು? ನನ್ನ ಲೈಫ್ ನಾಶ ಮಾಡಿದ್ದು ನೀನೇ. ಇದು ಮಾತು ಅನ್ಸ್ಕೊಂಡಿರ್ತೀರಾ, ಯಾರ್ದೋ ಒಬ್ರ ಕಡೆಯಿಂದ ಡೆಫಿನೆಟ್ಲಿ ಅನ್ಸ್ಕೊಂಡಿರ್ತೀರಿ, ನನ್ನ ಲೈಫ್ ಹಾಳು ಮಾಡಿದ್ದು ನೀವೇನೆ ಅಂತ. ಕರೆಕ್ಟ್. ಸೊ ಅಂದಮೇಲೆ ಆ ಲೈಫ್ ಆಕ್ಚುಲಿ ಅವ್ರಿಗೆ ಅನಿಸ್ಬೇಕು, ನಾವಿಲ್ಲ ಅಂದ್ರೆ ಅವ್ರಿಗೆ ಆಗ್ತಾ ಇಲ್ಲ ಲೈಫ್. ಐ ಕಾಂಟ್ ಕಂಟ್ರೋಲ್ ಮೈ ಎಮೋಷನ್ಸ್ ಅಂತ ಅವ್ರಿಗೆ ಅನಿಸ್ತಾ ಇರಬೇಕು. ಹಂಗೆ ಬದುಕಬೇಕು. ಅಷ್ಟೆಲ್ಲ ಪ್ರಾಂಪ್ಟ್ ಆಗಿ ಬದುಕಿದ್ರು ಸ್ಟಿಲ್ ಮಾತಾಡ್ತಾರೆ ನನ್ನ ಲೈಫ್ ನಾಶ ಮಾಡ್ತಿರೋದೇ ನೀವೇ ಅಂತ. ಅಂಥವ್ರ ಮುಂದೆ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಬದುಕಬೇಕು. ಅವ್ರು ಕಮೆಂಟ್ ಕೊಡೋಕೆನೆ, ಕೆಟ್ಟದಾಗಿ ಮಾತಾಡೋಕೆನೆ, ನಮ್ಮೊಳಗಡೆ ಇರ್ತಕ್ಕಂಥ ಪೊಟೆನ್ಷಿಯಲ್ ಆಚೆ ತರಕ್ಕೆ ಮಾತಾಡ್ತಾರೆ. ಟೇಕ್ ಪಾಸಿಟಿವ್, ಡೋಂಟ್ ಟೇಕ್ ನೆಗೆಟಿವ್. ಓಕೆ, ನೆಕ್ಸ್ಟ್ ಪಾಯಿಂಟ್ ಏನು? ನೀನು ಇಲ್ಲದೆ ನಾನು ಚೆನ್ನಾಗಿದ್ದೀನಿ ಅಂತ ಮಾತಾಡ್ತಾರೆ. ನೀ ಇಲ್ಲ ಅಂದ್ರೆ ನಾನು ಚೆನ್ನಾಗೇ ಇದ್ದೀನಿ, ಚೆನ್ನಾಗಿ ಬದುಕ್ತೀನಿ ಅಂತ ಹೇಳ್ತಿರ್ತಾರೆ. ಇದು ಆಕ್ಚುಲಿ ತುಂಬ ಶಾರ್ಟ್ ಲೈನ್, ಬಟ್ ತುಂಬ ಡೆಪ್ತ್ ಲೈನ್ ಇದೆ ಆಕ್ಚುಲಿ. ಓಕೆ, ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡಿ. ನಾವೇ ಪ್ರಾಬ್ಲಮ್ ಆಗಿದೀವಿ ಅವ್ರ ಲೈಫಲ್ಲಿ ಅನ್ನೋ ಲೆಕ್ಕದಲ್ಲಿ ಮಾತಾಡ್ತಾರೆ. ಯಾವತ್ತು ಕಿರಿಕಿರಿ, ಯಾವತ್ತು ಪ್ರಾಬ್ಲಮ್, ಯಾವತ್ತು ನೀವು ಎಷ್ಟೇ ಅಡ್ಜಸ್ಟ್ ಮಾಡ್ಕೊಳ್ಳಿ, ಎಷ್ಟೇ ಪ್ರಾಂಪ್ಟ್ ಆಗಿ ನೋಡಿ, ಎಷ್ಟೇ ಪರ್ಫೆಕ್ಟ್ ಆಗಿ ಅವ್ರಿಗೆ ಅರ್ಥ ಮಾಡಿಸಿ, ಬಟ್ ಸ್ಟಿಲ್ ಅರ್ಥ ಮಾಡ್ಕೊಳ್ತಿಲ್ಲ ಅಂತ ಹೇಳಿದ್ರೆ ಹುಚ್ಚರು. ನೀವು ಬದುಕು ತೋರಿಸಿ ಸಾಕು ಅವ್ರ ಸವಾಸ. ಇದು ಬರಬೇಕು ಮೆಂಟಲಿ. ಓಕೆ, ಸೊ ಇದಿಷ್ಟು ಏನಿದೆಯಲ್ಲ ಮಾತು ಮನ್ಸನ್ನ ಹಾಳು ಮಾಡ್ಬಿಡುತ್ತೆ. ಅದನ್ನು ಸೀರಿಯಸ್ ಆಗಿ ತಗೋಬೇಕು ನಾವು ಅಷ್ಟೇ. ದಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ಸ್ನೇಹಿತರೆ, ಯಾವ ಪಾಯಿಂಟ್ ಇಷ್ಟ ಆಯಿತು ಕಮೆಂಟ್ ಸೆಕ್ಷನ್ ಹೋಗಿ ಕಮೆಂಟ್ ಮಾಡಿ. ಇಷ್ಟ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ನಮಸ್ತೆ.